ಪ್ರಿಯ ವೀಕ್ಷಕರೇ ನಮಸ್ಕಾರ. ದಾರಿದೀಪ ಟಿವಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ವಿಷಯ ಜಗನ್ಮಾತೆ ಅಕ್ಕ ಮಹಾದೇವಿಯವರ ವಚನ ಮತ್ತು ಅದರ ಅರ್ಥ ತಿಳ್ಕೊಳ್ಳೋಣ ಬನ್ನಿ. ಅಂಗ ಕ್ರಿಯಾಲಿಂಗವ ವೇದಿಸಿ ಅಂಗಲಿಂಗದೊಳಗಾಯಿತು, ಮನ ಅರಿವ ಬೆರೆಸಿ ಜಂಗಮ ಸೇವೆಯ ಮಾಡಿ ಮನ ಜಂಗಮಲಿಂಗದೊಳಗಾಯಿತು, ಭಾವ ಗುರುಲಿಂಗದೊಳಗೆ ಬೆರೆಸಿ ಮಹಾಪ್ರಸಾದವ ಭೋಗಿಸಿ ಭಾವ ಗುರುಲಿಂಗದೊಳಗಾಯಿತು. ಚನ್ನಮಲ್ಲಿಕಾರ್ಜುನ, ನಿಮ್ಮ ಒಲುಮೆಯಿಂದ ಸಂದಳಿದು ಸ್ವಯಲಿಂಗಿಯಾದೆನು. ಅಕ್ಕ ಮಹಾದೇವಿಯವರ ಈ ವಚನವು ಒಬ್ಬ ಶಿವಶರಣೆ ತನ್ನ ಅಂತರಂಗದ ಸಾಧನೆಯ ಮೂಲಕ ಹೇಗೆ ಸ್ವಯಲಿಂಗಿಯಾದಳು ಎಂಬುದನ್ನು ಅತ್ಯಂತ ಸುಂದರವಾಗಿ ವಿವರಿಸುತ್ತದೆ. ಇದು ಶರಣರ ಶಟಸ್ಥಲ ಮಾರ್ಗದ ಅನುಭವದ ಸಾರವಾಗಿದೆ. ಈ ವಚನದ ಭಾವಾರ್ಥವನ್ನ ಹೀಗೆ ವಿಶ್ಲೇಷಿಸಬಹುದು. ಅಂಗ ಮತ್ತು ಇಷ್ಟಲಿಂಗದ ಐಕ್ಯ. ಅಂಗ ಕ್ರಿಯಾಲಿಂಗವ ವೇದಿಸಿ ಅಂಗಲಿಂಗದೊಳಗಾಯಿತು ಎಂದರೆ ಶರಣರು ತಮ್ಮ ದೇಹವನ್ನೇ ಭಗವಂತನಿಗೆ ಅರ್ಪಿಸಿಕೊಳ್ಳುತ್ತಾರೆ. ಇಲ್ಲಿ ಅಂಗ ಎಂದರೆ ಕೇವಲ ಮಾಂಸದ ತಡಿಕೆಯಲ್ಲ, ಅದು ಕ್ರಿಯೆಯ ಸಂಕೇತ. ತನ್ನೆಲ್ಲಾ ದೈಹಿಕ ಕರ್ಮಗಳನ್ನ ಕ್ರಿಯಾಲಿಂಗಕ್ಕೆ ಇಷ್ಟಲಿಂಗಕ್ಕೆ ಅರ್ಪಿಸುವುದರ ಮೂಲಕ ಅಂಗವು ಲಿಂಗದಲ್ಲಿ ಲೀನವಾಯಿತು. ಅಂದರೆ ಶರೀರ ಮಾಡುವ ಪ್ರತಿಯೊಂದು ಕೆಲಸವೂ ಪೂಜೆಯಂತಾಗಿ ದೇಹ ಮತ್ತು ದೈವದ ನಡುವಿನ ಭೇದ ಅಳಿದು ಹೋಯಿತು. ಮನ ಅರಿವ ಬೆರೆಸಿ ಜಂಗಮ ಸೇವೆಯ ಮಾಡಿ ಮನ ಜಂಗಮಲಿಂಗದೊಳಗಾಯಿತು. ಇದು ಸೇವೆಯ ಮಹತ್ವ. ಮನಸ್ಸನ್ನ ಅರಿವಿನೊಂದಿಗೆ ಒಂದಾಗಿಸಿ ಜಂಗಮರ ಸೇವೆ ಮಾಡಿದಾಗ ಮನಸ್ಸು ಕೂಡ ಜಂಗಮಲಿಂಗದಲ್ಲಿ ಲೀನವಾಗುತ್ತದೆ. ಭಾವ ಗುರುಲಿಂಗದೊಳಗೆ ಬೆರೆಸಿ ಮಹಾಪ್ರಸಾದವ ಭೋಗಿಸಿ ಭಾವ ಗುರುಲಿಂಗದೊಳಗಾಯಿತು ಎಂದರೆ ಶುದ್ಧ ಭಾವವನ್ನ ಗುರುಲಿಂಗದಲ್ಲಿ ಬೆರೆಸಿ ಮಹಾಪ್ರಸಾದವನ್ನು ಅನುಭವಿಸಿದಾಗ ಆ ಭಾವವು ಗುರುಲಿಂಗದಲ್ಲೇ ಲೀನವಾಗುತ್ತದೆ. ಚನ್ನಮಲ್ಲಿಕಾರ್ಜುನ, ನಿಮ್ಮ ಒಲುಮೆಯಿಂದ ಸಂದಳಿದು ಸ್ವಯಲಿಂಗಿಯಾದೆನು ಎಂದರೆ ಚನ್ನಮಲ್ಲಿಕಾರ್ಜುನ ಅವರ ಕೃಪೆಯಿಂದ ನಾನು ಎಲ್ಲವೂ ಒಂದಾಗಿಸಿಕೊಂಡು ಸ್ವತಃ ಲಿಂಗ ಸ್ವರೂಪ ಹೊಂದಿದ್ದೇನೆ ಎಂದು ಹೇಳ್ತಾರೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ದೇಹ, ಮನಸ್ಸು, ಭಾವಥಾಯ್ ಈ ಮೂರನ್ನು ಕ್ರಮವಾಗಿ ಲಿಂಗ, ಜಂಗಮ, ಗುರುಗಳಲ್ಲಿ ಲೀನಗೊಳಿಸಿದಾಗ ಅಂತಿಮವಾಗಿ ಆತ್ಮನು ದೇವರೊಂದಿಗೆ ಒಂದಾಗುತ್ತದೆ. ಇದು ಸಂಪೂರ್ಣ ಶರಣಾಗತಿ ಮತ್ತು ಆತ್ಮ ಸಾಕ್ಷಾತ್ಕಾರದ ಸಂದೇಶವಾಗಿದೆ. ಸ್ನೇಹಿತರೆ, ನಮ್ಮ ಈ ಚಾನೆಲ್ ಇಲ್ಲಿಯವರೆಗೆ ಬೆಳೆದು ಬಂದಿರೋದು ನಿಮ್ಮ ಪ್ರೀತಿ ಮತ್ತು ಬೆಂಬಲದಿಂದ ಮಾತ್ರ. ಸ್ನೇಹಿತರೆ, ನಮ್ಮ ಈ ಪಯಣದಲ್ಲಿ ನೀವು ಇನ್ನೂ ಹತ್ರವಾಗಲು ಜಾಯಿನ್ ಬಟನ್ ಸಹಾಯ ಮಾಡುತ್ತದೆ. ಮೆಂಬರ್ ಆಗುವ ಮೂಲಕ ನೀವು ಕೇವಲ ಚಂದಾದಾರರಲ್ಲದೆ ನಮ್ಮ ಚಾನೆಲ್ನ ಒಂದು ಭಾಗವಾಗ್ತೀರಿ. ನಿಮ್ಮ ಬೆಂಬಲವು ನಮಗೆ ಹೆಚ್ಚಿನ ಸಂಶೋಧನೆ ಮತ್ತು ಉತ್ತಮ ವಿಡಿಯೋ ಮಾಡಲು ಸಹಾಯ ಮಾಡುತ್ತದೆ. ಸಣ್ಣ ಮೊತ್ತದ ಮೂಲಕ ದೊಡ್ಡ ಬದಲಾವಣೆ ತನ್ನಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಜಾಯಿನ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿರುವ ಪ್ಲಾನ್ಗಳನ್ನು ನೋಡಿ ನಿಮಗೆ ಇಷ್ಟವಾದದ್ದನ್ನ ಆಯ್ಕೆ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಶುಭವಾಗಲಿ.